ನಿಮ್ಮ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6ರಿಂದ 4 ವಾರ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿ. ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ, ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ಬೆಲೆ ಬಾಳೋ ಡೈಮಂಡ್ ರಿಂಗ್ಗಳು 100 ವಿಜೇತರಿಗೆ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಇದು ಕೊನೆಯದಾಗಿ ಅವ್ರ ಜೊತೆ ತೆಗೆಸ್ಕೊಂಡಿರೋ ಫೋಟೋ. ನಮ್ಗಿದ್ದಿದ್ದ ಸಂದೇಹ ದೂರ ಆಯ್ತು. ಇನ್ಯಾರಿಗೇನ್ ಬೇಕಾದ್ರೂ ಮಾತಾಡ್ಲಿ, ಒಂದು ಒಳ್ಳೆ ಮನತನದಿಂದ ಹೆಣ್ ತರ್ತಾ ಇದೀವಿ ಅನ್ನೋ ನಂಬಿಕೆ ನಮಗ್ ಬಂತಲ್ಲ, ಅಷ್ಟು ಸಾಕು. ಲೀಲಾ, ಹೊರಡೋಣವಾ, ಲೇಟ್ ಆಗತ್ತೆ. ಅಮ್ಮ ತಗೊಳ್ಳಿ. ಅದಿತಿ, ಏನು ಟೆನ್ಷನ್ ಮಾಡ್ಕೋಬೇಡ, ನೀನೇ ನಮ್ಮನೆ ಸೊಸೆ. ಅಂಕಲ್, ಆಂಟಿ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ಇನ್ನೂ ತುಂಬಾ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದಿದೆ, ಇನ್ನೊಂದ್ಸಲ ಬರ್ತೀವಿ. ಅಯ್ಯೋ, ಇನ್ ಬರೋದು ಹೋಗೋದೆಲ್ಲ ಇದ್ದೇ ಇರುತ್ತಲ್ಲ, ನಾವಿನ್ ಬರ್ತೀವಿ. ಸೊಸೆ ಮುದ್ದು, ಬಾಯ್, ಬರ್ತೀವಿ. ಬಾಲಿಲ್ಲ. ಗುರುಜಿ, ಹೇಳು ಮಗಳೇ. ಗುರುಜಿ, ನಾನೇ ಆಶ್ರಮಕ್ಕೆ ವಾರಕ್ಕೊಂದ್ಸಲ ಬರ್ತೀನಿ. ಇಲ್ಲಿ ಬಂದು ಧ್ಯಾನ ಮಾಡಿ ಹೋದ್ರೆ ಮನ್ಸಿಗೇನು ಒಂಥರ ನೆಮ್ಮದಿ. ಇಲ್ಲಿ ಮಹಾದಾನಂದ ಗುರುಜಿ ಅಂತ ಇದ್ರಲ್ಲ, ಅವರೇ ನನಗ್ ಧ್ಯಾನ ಕಲ್ಸಿದ್ದು. ಆದ್ರೆ ಅವ್ರೆಲ್ಲೂ ಕಾಣಿಸ್ತಾ ಇಲ್ವಲ್ಲ. ನಮ್ಮ ಆಶ್ರಮದಲ್ಲಿ ಒಂದೇ ಸ್ಥಳದಲ್ಲಿ ಯಾರೂ ಹೆಚ್ಚು ದಿನ ಇರೋ ಹಾಗಿಲ್ಲ. ಹಾಗಾಗಿ ಮಹಾದಾನಂದ ಸ್ವಾಮಿಗಳು ಇಲ್ಲಿಂದ ಉತ್ತರದ ಕಡೆ ಹೋಗಿದ್ದಾರೆ. ಉತ್ತರದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಗುರುಜಿ, ನೀವು ಉತ್ತರದಿಂದ ಬಂದವರೇ ಆದ್ರೂ ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ನಿಮ್ಗೆ ಈ ಊರು, ಭಾಷೆ ಎಲ್ಲ ಹೊಸ್ತಲ್ವಾ? ಹೊಸದು. ಇಲ್ಲೇ ಇದ್ರೆ ಸಾಯ ತನಕ ಸ್ವಂತ ಮನೆ ಮಾಡೋದಿರ್ಲಿ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಕ್ಕಾಗಲ್ಲ. ವಿದೇಶಕ್ಕೆ ಹೋಗಿ ಒಂದಷ್ಟು ವರ್ಷ ಇದ್ದು ದುಡಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕಾದಂಬರಿ, ಪುಟ್ಟ, ಹೋಗಿ ಬರ್ತೀನಿ. ಗುರುಜಿ, ಯಾಕೆ ಮೌನವಾಗ್ಬಿಟ್ರಿ? ಮಗಳೇ, ಈ ಊರಿನಲ್ಲಿ ತುಂಬಾ ಜನರ ಜೊತೆ ನಮಗೆ ಹಳೆಯ ನೆಂಟಿದೆ. ಮನುಷ್ಯ ತನ್ನ ಕೊಂಡಿಯನ್ನು ಕಳಚಿಕೊಂಡು ಎಷ್ಟೇ ದೂರ ಹೋದರೂ, ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವನು ಮೆಟ್ಟಿದ ಮಣ್ಣಿನ ವಾಸನೆ ಇದೆಯಲ್ಲ, ಅದು ಎಲ್ಲವನ್ನೂ ನೆನಪಿಸಿಬಿಡುತ್ತೆ. ಹೌದು ಗುರುಜಿ, ನೀವ್ ಹೇಳಿದ್ದು ಸತ್ಯ. ಗುರುಜಿ, ತಮ್ಮ ಹೆಸರು?
ಕರುಣಾನಂದ ಗುರೂಜಿ. ಮಗಳೇ, ನಿಮ್ಮ ಧ್ಯಾನ ಮುಗಿಯಿತೆ? ಇಲ್ಲ ಗುರುಜಿ, ನಾನಿವತ್ತು ತಡವಾಗಿ ಬಂದೆ. ಧ್ಯಾನಕ್ಕೆ ಅಂತ ಬರಲಿಲ್ಲ. ಇವತ್ತು ನಮ್ಮ ಅಕ್ಕನ ಮದುವೆ ಆಮಂತ್ರಣ ಪತ್ರ ಕೊಡೋಣ ಅಂತ ಬಂದೆ. ತಗೊಳ್ಳಿ ಗುರುಜಿ. ಮಗಳೇ, ದೇವರ ದರ್ಶನವನ್ನು ಮಾಡಿಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಹೋಗುವಿಯಂತೆ. ಬಾ. ಅಮ್ಮ, ಅಮ್ಮ ಬೇಗ ಬಾ. ಅಕ್ಕ ಬಂದಿದ್ದಾಳೆ. ಅಕ್ಕ, ಹೇಗಿದೆಯೇ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ನಾನ್ ಹೀಗಿದೀನ್ ನೋಡು. ನನ್ ಕಥೆ ಬಿಡು. ನೀನು ಮದ್ವೆ ಹೆಣ್ಣು. ನೀನ್ ಹೇಗಿದ್ದೀಯಾ? ಆಗ್ಲೇ ಮುಖದಲ್ಲಿ ಕಳೆ ನೋಡು, ಕಳ್ಳಿ. ಹೋ ಚಿಕ್ಕಿ, ಎಷ್ಟ್ ಗ್ಲೋ ಬಂದಿದೆ ಮುಖದಲ್ಲಿ. ಚಿಕ್ಕಪ್ಪ ಏನಾದ್ರೂ ನೋಡಿದ್ರೆ ಸಾಕು, ಸುಮ್ನಿರೆ. ತರ್ಲೆ. ಸುಕನ್ಯಾ, ಅಮ್ಮ ಹೇಗಿದೀಯೇ? ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಾ? ಓ, ನಾನು ಚೆನ್ನಾಗೇ ಇದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನೋಡೆ ಇದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯೇ. ಮತ್ತೆ ಇದೇನಮ್ಮ, ರೇಷ್ಮೆ ಸೀರೆ ಹಿಡ್ಕೊಂಡೆ ಓಡಾಡ್ತಿದ್ಯಾ? ಮದ್ವೆ ಮನೆ ಅಲ್ವೇನೆ, ಯಾವ ಸಮಯಕ್ಕೆ ಯಾವ ಸೀರೆ ಬೇಕಾಗತ್ತೆ ಅಂತ ಗೊತ್ತಾಗಲ್ಲ. ಅದು ಅಲ್ದೆ ರಮೇಶನ್ ಮದ್ವೆಯಲ್ಲಿ ಉಟ್ಕೊಂಡಿರೋ ಸೀರೆ ಹಾಗೆ ಗಂಟ್ ಕಟ್ಟಿಟ್ಟಿದ್ದೆ. ಸ್ವಲ್ಪ ಎಳೆ ಬಿಸ್ಲಿಗೆ ಹಾಕೋಣ ಅಂತ ತೆಗೆದೆ. ಅದ್ ಸರಿ, ಅಳಿಯಂದ್ರೆ ಬರ್ಲಿಲ್ವೇನೆ? ಏ, ಇದೇನಮ್ಮ ಹೊಸ್ದಾಗ್ ಕೇಳ್ತಿದ್ಯಾ? ನಿನಗ್ ಗೊತ್ತಿಲ್ವಾ? ಅವ್ರು ಯಾವತ್ತಾದ್ರೂ ಇಂಥ ಕಾರ್ಯಕ್ರಮಕ್ಕೆ 2 ದಿನ ಮುಂಚಿತವಾಗಿ ಹೋಗಿರೋದು ನಿನಗ್ ಗೊತ್ತಿದ್ಯಾ? ಅವ್ರ ಮದ್ವೆಗ್ ಬಂದ್ರೇನೆ ಹೆಚ್ಚು. ಏನೇ ಹೇಳ್ತಿದೀಯಾ? ಮದ್ವೆ ಮನೆ 2 ದಿನ ಮುಂಚಿತವಾಗಿ ಬಂದು ಅಳಿಯಂದ್ರು ಓಡಾಡ್ಬೇಕಲ್ವೇನೆ? ನಾನು ಅದನ್ನೇ ಹೇಳದ್ನಮ್ಮ. ಆದ್ರೆ ನೀನ್ ಅಳಿಯ ಕೇಳ್ಬೇಕಲ್ಲ. ಅದೇನೋ ತೋಟದಲ್ಲಿ ಕೆರೆ ತೆಗ್ಸೋದಕ್ಕೆ ಅಂತ RCB ಬಂದಿದ್ಯಂತೆ, ಅದಕ್ಕೆ. ಅಯ್ಯೋ ಅಮ್ಮ, ಅದು RCB ಅಲ್ಲಮ್ಮ, JCB. RCB ಅಂತೆ, RCB. ಏನೋ ಒಂದು, ಸುಮ್ನೆ ಇರೆ. ಓಹೋ, ನನ್ ಮೊಮ್ಮಗಳು ಅಮ್ಮನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಹೌದು, ಇಷ್ಟೆಲ್ಲ ಮಾತಾಡೋಳು ನಿಮ್ಮಪ್ಪನೂ ಕರ್ಕೊಂಡ್ ಬರ್ಬೇಕಾಗಿತ್ತು. ಹೌದಾ ಅಜ್ಜಿ? ನಮ್ಮ ಅಪ್ಪನ್ ಕರ್ಕೊಬರೋವರ್ಗು ನಮ್ನ ನಿಮ್ ಮನೆಯೊಳಗ್ ಸೇರಿಸಬಾರ್ದು ಅನ್ಕೊಂಡಿದ್ಯಾ? ಅಯ್ಯೋ ವೈಕುಂಠ, ನನ್ ಬುದ್ಧಿಗಿಷ್ಟು. ಬಾರೆ, ಬಾ ಸುಕನ್ಯಾ. ಬಂದೆ. ಬಾ. ಅಕ್ಕ, ನಾನ್ ತಗೋತೀನಿ. ಹ. ಮಗಳೇ, ಅಂದುಕೊಂಡಿರುವ ಕಾರ್ಯ ಶುಭವಾಗಲಿ ಅಂತ ಮನಸ್ಸಿನಲ್ಲೇ ದೇವರನ್ನು ಪ್ರಾರ್ಥಿಸಿಕೊಳ್ಳಮ್ಮ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಗುರುಜಿ, ನಾಡಿದ್ದು ನಾವೆಲ್ಲರೂ ನಿಮ್ ನಿರೀಕ್ಷೆಲಿರ್ತೀವಿ. ನಮ್ಮ ಮನೆಯವ್ರು ಎಲ್ರಿಗೂ ನಿಮ್ಮ ಆಶೀರ್ವಾದ ಬೇಕು. ಖಂಡಿತ ಮಗಳೇ. ಮುಹೂರ್ತದ ಸಮಯ? ಗುರೂಜಿ, ನಿಮ್ಮನ್ನ ಟ್ರಸ್ಟಿಗಳು ಮೀಟಿಂಗ್ ಕರೀತಿದ್ದಾರೆ. ಇದನ್ನು ಕೋಣೆಯಲ್ಲಿಡು. ಸರಿ ಗುರುಜಿ, ನಾನಿನ್ ಹೊರಡ್ತೀನಿ. ಶುಭಮಸ್ತು. ವಾವ್, ಸೀರೆ ತುಂಬಾ ಚೆನ್ನಾಗಿದೆ. ಕೊಡಿಲಿ.
ಎಷ್ಟು ಚೆನ್ನಾಗಿದೆ ಅಲ್ವೇನೆ? ಕಲರ್ ನೋಡು ಎಷ್ಟು ಚೆನ್ನಾಗಿದೆ. ಹೆಲೋ ಹೆಲೋ ಹೆಲೋ, ಎಕ್ಸ್ಕ್ಯೂಸ್ ಮೀ. ಬರೀ ಅಮ್ಮ ಕೊಟ್ಟಿರೋ ಗಿಫ್ಟ್ ನೋಟ್ ಸರ್ಟಿಫಿಕೇಟ್ ಕೊಟ್ರೆ ಸಾಕಾಗಲ್ಲ. ನಾನು ಚಿಕ್ಕಿಗೊಂದು ಗಿಫ್ಟ್ ತಂದಿದ್ದೀನಿ, ಹಾ. ಅದನ್ನ ನೋಡಿ. ಹೌದಾ? ನೋಡೋಣ ತಗೊಂಡ್ ಬಾ. ಇನ್ನೇನ್ ತಂದಿರ್ತಾಳೆ? ಲಿಪ್ಸ್ಟಿಕ್, ನೈಲ್ ಪಾಲಿಶ ತಂದಿರ್ತಾಳೆ. ಮಗು ಅಲ್ವೇನೆ ಪಾಪ, ಅದೇನ್ ತರತ್ತೆ? ನಾನ್ ಕೊಡೋ ಗಿಫ್ಟ್ ಮುಂದೆ ನೀವ್ ಕೊಟ್ರೋ ಯಾವ ಗಿಫ್ಟ್ ಚಿಕ್ಕಿಗೆ ಇಷ್ಟ ಆಗಲ್ಲ. ಬೇಕಿದ್ರೆ ಬೆಟ್ ಕಟ್ಟಿ. ಸರಿ ಬೆಟ್ ಕಟ್ಟೋಣ, ಓಪನ್ ಮಾಡು. ತಗೋ ಚಿಕ್ಕಿ, ಓಪನ್ ಮಾಡು. ಕೊಡು. ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಹೆಂಗಿದೆ ನನ್ ಗಿಫ್ಟು? ಸೋತ್ಬಿಟ್ರಾ? ಕಳ್ಳಿ ಕಡೆ ನೀನು. ತಗೋ. ನೀವೆಲ್ಲ ಗಿಫ್ಟ್ ಕೊಟ್ಮೇಲೆ ನಾನ್ಯಾಕೆ ಮದುವೆವರೆಗೂ ಕಾಯ್ಲಿ ಅಲ್ವಾ? ನಾನು ಕೊಡ್ತೀನಿ. ಅದಿತಿ, ಒಂದ್ ನಿಮಿಷ, ನಾನು ಬಂದೆ. ಈ ಫೋಟೋ ಎಲ್ಲೇ ಸಿಕ್ತು ನಿಮ್ಗೆ? ಎಂಗೇಜ್ಮೆಂಟ್ ದಿನ ಫೋಟೋಗ್ರಾಫರ್ ಹತ್ರ ತಗೊಂಡೆ. ಕಳ್ಳಿ ನೀನು. ಅದಿತಿ, ತಗೋ ಅದಿತಿ, ಇದು ತವ್ರ ಮನೆ ಉಡುಗೊರೆ. ಏನಮ್ಮ ಇದು? ತೆಗೆದ್ ನೋಡು. ವಾವ್, ಚಿನ್ನದ ಬಳೆ. ಯಾವಾಗ ತಗೊಂಡೆ? ತುಂಬಾ ಚೆನ್ನಾಗಿದೆ. ಹಾಕೋ, ಆಮೇಲೆ ಯಾವಾಗ ಏನು ಅಂತ ಹೇಳ್ತೀನಿ. ಸದ್ಯ ನಿನ್ ಕೈಗೆ ಸರಿ ಹೋಯ್ತಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ. ಅದಿತಿ, ಇದನ್ನ ಮದ್ವೆಲ್ ನೀನ್ ಹಾಕೋಬೇಕು. ಇದು ತವ್ರ ಮನೆ ಪ್ರೀತಿ ಉಡುಗೊರೆ, ಸರಿನಾ? ಸರಿ ಅಮ್ಮ. ಅದಿತಿ, ಇದನ್ ತಗೋ. ಅಣ್ಣ ಅದ್ಕೆ ಕಡೆಯಿಂದ ನಿನ್ಗೊಂದು ಸ್ಮಾಲ್ ಗಿಫ್ಟ್. ಅದ್ಕೆ ಅದ್ಗೆ ಸರ ತುಂಬಾ ಚೆನ್ನಾಗಿದೆ. ಅದ್ಕೆ ಹಾಕೊಂಡ್ ತೋರ್ಸು. ಇಷ್ಟ ಆಯ್ತಾ? ತುಂಬಾ. ವಾವ್ ಚಿಕ್ಕಿ, ಸೂಪರ್ ಆಗಿ ಕಾಣಿಸ್ತಿದ್ಯಾ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಲ್ವೇನೆ? ಅಮ್ಮ, ಅಕ್ಕ, ಪುಟ್ಟಿ, ಯಾವಾಗ ಬಂದ್ರಿ? ಹೇಗಿದ್ಯಾ? ಹಾ ಕಾದಂಬರಿ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಏನು ಎಲ್ಲ ಇಲ್ಲಿ ಕೂತ್ ಏನ್ ಮೀಟಿಂಗ್ ಮಾಡ್ತಿದ್ದೀರಾ? ಕಾದಂಬರಿ, ಮೀಟಿಂಗ್ ಅಲ್ಲ ಕಣೆ. ಬಾ ಇಲ್ಲಿ, ನೀನ್ ಕುತ್ಕೋ. ನನಗ್ ಬಂದಿರೋ ಗಿಫ್ಟ್ಗಳನ್ನೆಲ್ಲ ತೋರಿಸ್ತೀನಿ. ಏ ಅದಿತಿ, ಅದಕ್ಕೇನು ಅರ್ಜೆಂಟೆ? ಈಗ ತಾನೆ ಬಂದಿದ್ದಾಳೆ, ಸುಸ್ತಾಗಿದ್ದಾಳೆ. ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಮ್ಮ, ನನ್ಗೇನು ಸುಸ್ತಾಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಅಕ್ಕ, ನಿನ್ ಗಿಫ್ಟ್ ತೋರ್ಸು. ಸುರ್ಬಿ ಕೊಡಿಲಿ. ಇದನ್ ನೋಡು, ಸುರ್ಬಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ ಕಣೆ. ಆಮೇಲೆ ಇದು ಅಕ್ಕ ಕೊಟ್ಟಿದ್ದು. ಓ, ಇಲ್ ನೋಡು, ಚಿನ್ನದ ಬಳೆ. ಇದು ನಮ್ಮ ಕೊಟ್ಟಿದ್ದು. ಆಮೇಲೆ ಇಲ್ಲಿ ನೋಡು ಸರ, ಇದನ್ನ ಅದ್ಕೆ ಕೊಟ್ಟಿದ್ದು. ಏನು, ಅಮ್ಮ ಅದ್ಕೆ ಕೊಟ್ಟಿದ್ದ? ಹೌದು ಕಣೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅಮ್ಮ, ಅದ್ಕೆ ನಾನ್ ನಿಮ್ಗೆ ನೇರವಾಗಿ ಕೇಳ್ತಾ ಇದ್ದೀನಿ. ನನ್ ಪ್ರಶ್ನೆಗೆ ಉತ್ತರ ಬೇಕು ಅಷ್ಟೆ. ನಿಮ್ಗೆ ಬಳೆ ಚೇನು ತರೋದಕ್ಕೆ ದುಡ್ಡು ಎಲ್ಲಿಂದ ಬಂತು? ಅಲ್ಲ ಕಾದಂಬರಿ, ಅದಿತಿ ಮದ್ವೆಗೆ ತವ್ರ ಮನೆ ಕಡೆಯಿಂದ ಬೇರೆ ಯಾವ ಚಿನ್ನನೂ ಹಾಕಿಲ್ಲ. ನಮಗ್ ಕಷ್ಟ ಇದೆ ಅಂತ ಆ ಮಗುನ್ ಹಾಗೆ ಕಳ್ಸಕ್ಕಾಗತ್ತಾ ಹೇಳು? ಅಮ್ಮ,
ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಅದಲ್ಲ. ನಾನ್ ಕೇಳಿದ್ದು ನಿಮ್ಮಿಬ್ರ ಹತ್ರ ಅಷ್ಟು ದುಡ್ಡು ಹೇಗ್ ಬಂತು ಅಂತ. ಅದು ಕಾದಂಬರಿ, ಅದೇ ನನ್ನ ಮದುವೆಯಲ್ಲಿ ಚಿನ್ನದ ಸರ ಹಾಕಿದ್ರಲ್ಲ, ಅದನ್ನ ಕೊಟ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ನೀನ್ ಯಾಕಮ್ಮ ನಿನ್ ಚೈನ ಮಾರ್ದೆ? ಕಾದಂಬರಿ, ಈಗ ನಾ ಚಿನ್ನದ ಸರ ಹಾಕೊಂಡು ಏನ್ ಮಾಡ್ಲಿ ಹೇಳು? ಅಕಸ್ಮಾತಾಗಿ ಅದಿತಿ ಮದ್ವೆ ಗೊತ್ತಾಯ್ತು. ಮದ್ವೆ ಎಲ್ಲಾ ಖರ್ಚನ್ನು ಗಂಡಿನ ಕಡೆಯವರೇ ನೋಡ್ಕೋತಿದ್ದಾರೆ. ಅದಕ್ ಮೀರಿದ ಖರ್ಚನ್ನ ನೀನ್ ನೋಡ್ಕೋತಾ ಇದೀಯಾ. ಇದ್ರ ಮೇಲೆ ಚಿನ್ನ ತಗೊಂಡ್ ಬಾ ಅಂತ ನಿನಗ್ ಹೇಳಿದ್ರೆ ನಿನಗ್ ಭಾರ ಆಗಲ್ವೇನೆ? ಅದಕ್ಕೋಸ್ಕರ ಹೇಗೂ ನನ್ನ ಹತ್ರ ಇತ್ತಲ್ಲ ಸರ, ಅದನ್ ಕೊಟ್ಟು ಇದನ್ ತಗೊಂಡ್ ಬಂದೆ. ಆದ್ರೆ ರೇವತಿ ಹೀಗ್ ಮಾಡ್ತಾಳೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದ್ಕೆ ನಿಮ್ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದು ಕಾದಂಬರಿ, ನನ್ ಸೋದ್ರು ಮಾವ ಮದ್ವೆನಲ್ಲಿ ಉಡುಗೊರೆಯಾಗಿ ಬಳೆಗಳನ್ನ ಕೊಟ್ಟಿದ್ರು. ಅದನ್ ಮಾರಿ ಚೈನ್ ತಂದೆ. ಆದ್ರೆ ಅತ್ತೆ ಹೀಗ್ ಮಾಡ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನೀವ್ ಯಾಕೆ ಹಾಗೆ ಮಾಡೋದಿಕ್ ಹೋದ್ರಿ? ಅದ್ಕೆ ಅದು ಪ್ರೀತಿಯಿಂದ ಕೊಟ್ಟಿರೋ ಉಡುಗೊರೆ ಅಲ್ವಾ? ಅಯ್ಯೋ ಕಾದಂಬರಿ, ನಾನ್ ಆ ಬಳೆ ಹಾಕೊಳ್ಳೋದು ಅಷ್ಟ್ರಲ್ಲೇ ಇದೆ. ತಂಗಿ ಮದ್ವೆಗೆ ಅಣ್ಣ ಅದ್ಕೆ ಆಗಿರೋರು ಒಂದ್ ಒಳ್ಳೆ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಹೇಗೆ ಹೇಳು? ನಿಮ್ಮಿಬ್ರಿಗೆ ನಾನು ಏನಂತ ಹೇಳಿ? ಒಬ್ರಿಗೊಬ್ರಿಗೆ ಗೊತ್ತಿಲ್ದೇನೆ ನನಗ್ ಸಹಾಯ ಆಗ್ಲಿ ಅಂತ ನಿಮ್ ಒಡವೆಗಳನ್ನ ಮಾರಿ ಅದಿತಿ ಅಕ್ಕಂಗೆ ಒಡವೆ ತಂದಿದ್ದೀರಾ. ನಿಮಗ್ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಕಂದ, ನಾವ್ ಹೀಗೆ ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ತಾನೇ ನಿನಗೂ ಸುಲಭ ಆಗೋದು. ಕಾದಂಬರಿ, ಇಷ್ಟೊತ್ತಲ್ಲಿ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದೀಯಾ? ಅಣ್ಣಂಗ್ ಕಾಯ್ತಾ ಇದೀನಮ್ಮ. ಏನಾಯ್ತೆ? ಮತ್ತೇನಾದ್ರೂ ಅನಾಹುತ? ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಆಗಿಲ್ಲ. ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಈ ಹುಡುಗಂಗ್ ಮನೆಗ್ ಬರೋದಕ್ಕೆ ಹೊತ್ತಿಲ್ಲ ಗೊತ್ತಿಲ್ಲ. ಹೋಗೆ ಫೋನ್ ತಗೊಂಡ್ ಬಾ, ಫೋನ್ ಮಾಡಿದ್ರು ಕೇಳೋಣ ಅವನನ್ನ. ಅಮ್ಮ, ಅಣ್ಣ ಯಾವಾಗ್ಲೂ 10-11 ಗಂಟೆ ಒಳಗೆ ಮನೆಗ್ ಬರ್ತಾನಲ್ವಾ? ಹ್ಞೂ ಕಣಮ್ಮ, ನಾನೇ ಊಟಕ್ಕೆ ಬಡಿಸ್ತಿದ್ನಲ್ಲ. ಈ ಹುಡುಗ ಎಲ್ಲಿ ಹೋದ? ಅತ್ತೆ, ಅವ್ರ ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ. ಅಯ್ಯೋ ವೈಕುಂಠ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನ? ಅದು ಇಷ್ಟೊತ್ತಲ್ಲಿ? ನೋಡಿ, ಅಣ್ಣ ಎಲ್ಲೇ ಇದ್ರು ನಾನ್ ಹೋಗಿ ಅವನ್ನ ಕರ್ಕೊಂಡ್ ಬರ್ತೀನಿ. ಒಬ್ಳೆ ಹೋಗ್ಬೇಡ, ಹೆಣ್ಮಗ್ಳು ಜೊತೆಗ್ ನಾವು ಬರ್ತೀವಿ, ಎಲ್ಲ ಸೇರ್ಕೊಂಡು ಹುಡ್ಕೋಣ. ಜಾಸ್ತಿ ದೂರ ಎಲ್ಲೂ ಹೋಗಲ್ಲಮ್ಮ. ಅವ್ನ್ ಮಾಮೂಲಿ ಎಲ್ಲೆಲ್ಲಿ ಓಡಾಡ್ತಾನೋ ಅಲ್ಲಿ ಹೋಗಿ ಹುಡ್ಕೊಂಡ್ ಬರ್ತೀನಿ ಅಷ್ಟೇ. ಅದ್ಕೆ ನೀವು ಹುಷಾರು. ಹುಷಾರು. ಅಯ್ಯೋ ವೈಕುಂಠ. ನೋಡಿ ಸರ್, ಇವನೇನಾದ್ರೂ ನೋಡಿದೇನಾ? ಸಾರ್, ಇವನು ಸರ್ ದುಡ್ಡಿಲ್ಲ ಅಂದ್ರು ದಿನ ಬಂದು ಕುಡಿತಾ ಇರ್ತಾನಲ್ಲ. ಇವನು ಇವತ್ತು ಬಿಲ್ ಕಟ್ಟೆ ನಾಟಕ ಮಾಡ್ತಿದ್ದ. ಅದಕ್ಕೆ ಇಲ್ಲೇ ರೂಮಲ್ಲಿ ಕೂಡ ಹಾಕಿದ್ದೀನಿ. ನೋಡಮ್ಮ, ಇದು ಇವತ್ತಿನ ಅವನ್ ಬಿಲ್ಲು. ಇದ್ ಕಟ್ಟಿದ್ರೆ ಅವನ್ ಬಿಟ್ಟು ಕಳಿಸ್ತೇನೆ. ಅಯ್ಯೋ ಕೊಡಿ ಸರ್, ನಾನ್ ಬಿಲ್ ಕಟ್ತೀನಿ. ಅಮ್ಮ, ಟೆನ್ಷನ್ ಮಾಡ್ಕೋಬೇಡ. ಕಾದಂಬರಿ ಹೇಳಿದಾಳಲ್ವಾ ಕರ್ಕೊಂಡ್ ಬರ್ತೀನಿ ಅಂತ.
ಅದ್ಕೆ ಅಮ್ಮ ಬಿಡಿ ಅವನ್ನ. ಅಣ್ಣ, ಒಂದ್ ನಿಮಿಷ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನನಗೆ ಯಾರ ಹತ್ರನೂ ಮಾತಾಡೋಕೆ ಇಷ್ಟ ಇಲ್ಲ. ಅಣ್ಣ, ಸುಮ್ನೆ ಹೀಗೆ ಹಠ ಮಾಡ್ಬೇಡ ಅಣ್ಣ. ಮೊದಲು ಏನು ವಿಷಯ ಅಂತ ಹೇಳು. ವಿಷಯ ಏನು ಅಂತ ಹೇಳ್ತೀನಿ. ನೀನ್ ಮೊದ್ಲು ಬಾ ಇಲ್ಲಿ. ಬಾ ಇಲ್ಲಿ. ಕೂತ್ಕೋ. ನೋಡು, ಇಷ್ಟು ದಿನ ನಿನ್ ಕುಡ್ತಾನ ಬಿಟ್ಟು ನಿನ್ಗೆ ಜವಾಬ್ದಾರಿ ಬರಲಿ ಅಂತ ನಿನ್ ಜೊತೆ ಒರಟಾಗಿ ನಡ್ಕೋತಾ ಇದ್ದೆ. ಆದ್ರೆ ಇವತ್ತು ನಿನ್ ಒಡ ಹುಟ್ಟಿದ ತಂಗಿ ಅನ್ನೋ ಬಾಂಧವ್ಯದಿಂದ ನಿನಗೊಂದು ಮಾತು ಕೇಳ್ತಾ ಇದ್ದೀನಿ. ಅಣ್ಣನಾಗಿ ನೀನದನ್ನ ನಡೆಸ್ಕೊಡ್ಬೇಕು. ಅಪ್ಪ ನಮ್ ಜೊತೆ ಇದ್ದಿದ್ರೆ ಅವರೇ ಮುಂದೆ ನಿಂತು ಅದಿತಿ ಅಕ್ಕನ್ನ ಧಾರೆ ಎರೆದು ಕೊಡ್ತಾ ಇದ್ರು. ಆದ್ರೆ ಅವ್ರೀಗ ನಮ್ ಜೊತೆ ಇಲ್ಲ. ಅದಕ್ಕೆ ಒಡ ಹುಟ್ಟಿದ ಅಣ್ಣನಾಗಿ ತಂದೆ ಸ್ಥಾನದಲ್ಲಿ ನಿಂತು ನೀನೀ ಜವಾಬ್ದಾರಿನ ತಗೋಬೇಕು. ಮದ್ವೆ ದಿನ ನೀನ್ ಎಲ್ಲಿಗೂ ಹೋಗ್ದೆ, ಯಾವುದೇ ಕಾರಣಕ್ಕೂ ಕುಡಿದೆ ಅದಿತಿ ಅಕ್ಕನ್ನ ಧಾರೆ ಎರೆದು ಕೊಡ್ಬೇಕು. ಈ ನಮ್ಮ ಆಸೆನ ನೆರವೇರಿಸ್ಕೊಡ್ತೀನಿ ಅಂತ ನನಗ್ ಮಾತು ಕೊಡು. ಏನ್ ಯೋಚನೆ ಮಾಡ್ತಿದ್ಯಾ ಅಣ್ಣ? ಯಾಕೆ ಸುಮ್ಮನೆ ಇದ್ಯಾ? ಮಾತು ಕೊಡು. ಯಾರಣ್ಣ? ಯಾರ್ಗಣ್ಣ? ನಾನು ಯಾರನ್ನೂ ದಾರ ಎರ್ಕೊಡೋದಿಲ್ಲ. ಏನಣ್ಣ ಹೀಗೆ ಹೇಳ್ತಿದ್ಯಾ? ಯಾಕೋ ಹೀಗೆ ಮಾತಾಡ್ತಿದ್ಯಾ? ನೀನೊಬ್ನೇ ತಾನೇ ಇವಳಿಗಣ್ಣ. ನೀನ್ ಧಾರೆ ಎರೆದು ಕೊಡದೇ ಇದ್ರೆ ಇನ್ಯಾರು ಧಾರೆ ಎರೆದು ಕೊಡ್ತಾರೆ? ನನ್ ಕೆನ್ನೆ ಕೊಡ್ದು ಅವಮಾನ ಮಾಡ್ಬೇಕಾದ್ರೆ ನನ್ನ ಅಣ್ಣ ಅನ್ನೋದು ನೆನ್ಪಾಗ್ಲಿಲ್ವಾ? ನೀವೆಷ್ಟೇ ಹೇಳಿದ್ರು ನಾನು ಈ ಜವಾಬ್ದಾರಿನ ತಗೊಳ್ಳಲ್ಲ, ಮದ್ವೆಗೂ ಬರಲ್ಲ. ಅಣ್ಣ, ನನಗ್ ಗೊತ್ತು ಕಣೋ, ಅಣ್ಣನ ಮೇಲೆ ಕೈ ಮಾಡಿರೋ ತಂಗಿನ ಧಾರೆ ಎರ್ತ್ಕೊಡೋದಕ್ಕೆ ಯಾವ ಅಣ್ಣಂಗ್ ತಾನೇ ಮನ್ಸಿರತ್ತೆ ಹೇಳು? ನಿನ್ನೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಚಿಕ್ಕ ವಯಸ್ಸಿಂದ ತನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನೋಡ್ಕೋತಿದ್ದ ಅಣ್ಣನ ಮೇಲೆ ಕೈ ಮಾಡ್ಬಿಟ್ಟೆ. ಯಾವತ್ತು ನೀನು ತಮಾಷೆಗೂ ನನ್ನ ಮೇಲೆ ಕೈ ಮಾಡ್ದವನಲ್ಲ. ಆದ್ರೆ ನಾನು ನಿನ್ ಮೇಲೆ ಕೈ ಮಾಡಿ ನಿನಗೆ ಅವಮಾನ ಮಾಡ್ಬಿಟ್ಟೆ. ನಾನಿನ್ ಒಡ ಹುಟ್ಟಿದವಳು ಕಣೋ. ನಿನಗೆಷ್ಟು ನೋವಾಗಿರತ್ತೆ ಅಂತ ನನಗೆ ಅರ್ಥ ಆಗತ್ತೆ. ನೋಡು, ನಿನ್ ನೋವು ಕೋಪ ಎಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ನೀನು ನನಗೆ ಹೊಡಿಬೇಕು. ಹೊಡಿ ಅಣ್ಣ, ಹೊಡೆದ್ಬಿಡು. ಹೊಡಿ, ಈ ಕೆಟ್ಟ ತಂಗಿಗೆ ಹೊಡೆದ್ಬಿಡು. ಹೊಡಿ ಹೊಡಿ. ಅದಿತಿ, ಬಿಡೋ ಬಿಡೋ ಅದಿತಿ. ನೋಡು, ತಪ್ಪು ನಿಂದಲ್ಲ, ನಂದೆ. ನಾನು ಕುಡ್ದಾಗ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿರಲ್ಲ. ನನ್ನ ಸಿಟ್ಟಿನ ಕೈಲಿ ಬುದ್ಧಿ ಕೊಟ್ಟು ನನ್ನ ಭಾವ ಆಗೋರ ಮೇಲೆ ಕೈ ಮಾಡಿಬಿಟ್ಟೆ. ನಾನಾಗ್ ಮಾಡಬಾರ್ದಿತ್ತು.
ಕ್ಷಮಿಸ್ಬಿಡಮ್ಮ, ಈ ಅಣ್ಣನ ಕ್ಷಮಿಸ್ಬಿಡು. ಅಣ್ಣ ಏನ್ ಮಾಡ್ತಿದ್ಯಾ? ಹೀಗೆಲ್ಲ ಮಾಡಬೇಡ. ರೇವತಿ ಬಾಯಿಲಿ, ಕಾದಂಬರಿ, ಮದ್ವೆ ದಿನ ಯಾವುದೇ ಕಾರಣಕ್ಕೂ ನಾನು ಕುಡಿದೇನೆ. ಈ ಮದ್ವೆ ಸಂಪೂರ್ಣ ಜವಾಬ್ದಾರಿನೂ ನಾನೇ ತಗೊಂಡು ನಾನು ರೇವತಿ ಇಬ್ರು ಅದಿತಿನ ಸಂತೋಷವಾಗಿ ದಾರೆ ಏರ್ಕೊಡ್ತೀವಮ್ಮ. ಹಾಗಂತ ನಿನಗೆ ಭಾಷೆ ಕೊಡ್ತಾ ಇದ್ದೀನಿ.